ಶಾಸಕಾಂಗ ನ್ಯಾಯಾಂಗಗಳಲ್ಲಿ ಪ್ರಮುಖ ಅಂಗವಾಗಿರುವಂಥದ್ದು ನ್ಯಾಯಾಂಗ. ಅದರಲ್ಲಿ ನ್ಯಾಯಾಂಗದಲ್ಲಿ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳು ಅಂತಂದರೆ ವಕೀಲರು. ಅಂತಹ ವಕೀಲ ಜೀವನದಲ್ಲಿ ಐತಿಹಾಸಿಕ ಕೋಟೆಗಳ ನಾಡು ಚಿತ್ರದ ಜಿಲ್ಲೆಯಲ್ಲಿ ಸತತ 50 ವರ್ಷಗಳ ಕಾಲ ಸಾರ್ಥಕ ಜೀವನ ನಿರ್ವಹಣೆ ಮಾಡುವಂಥ ಇಬ್ಬರು ಮಹನೀಯರನ್ನ, ಹಿರಿಯ ವಕೀಲರನ್ನ ಸಂದರ್ಶನ ಮಾಡುವಂಥ ಸೌಭಾಗ್ಯ ಇವತ್ತು ನಮ್ಮದಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಇವತ್ತು ವಕೀಲರ ದಿನಾಚರಣೆ ಇರುವಂಥದ್ದು. ವಕೀಲ ದಿನಾಚರಣೆಯಲ್ಲಿ 25 ವರ್ಷಗಳ ಮತ್ತು 50 ವರ್ಷಗಳ ಜೀವನವನ್ನು ಮಾಡಿರುವಂಥವ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ಬನ್ನಿ ಸರ್, ತಮ್ಮ ಹೆಸರೇನು? ತಾವು 50 ವರ್ಷಗಳಲ್ಲಿ ತಾವು ಯಾವ ವಿಶೇಷ ಪ್ರಕರಣಗಳಲ್ಲಿ ವಿನ್ನ ಇದ್ರಿ ಮತ್ತು ಅದರ ಈಗ ನೀವು ಸನ್ಮಾನ ಮಾಡ್ತೀರಾ, ಅದ್ರ ಬಗ್ಗೆ ತಾವೇನಂತೀರಿ ಸರ್? 1975ನೇ ಇಸ್ವಿನಲ್ಲಿ ನಾನು ವಕೀಲರ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಂಗ್ಲಿಂದಲೂ ನಮ್ಮ ಗುರುಗಳಾದಂತಹ ದಿವಂಗತ ಶ್ರೀ DM ರುದ್ರಯ್ಯನವರ ಕಚೇರಿಯಲ್ಲಿ ಕಿರಿಯ ವಕೀಲರಾಗಿ ಸೇರಿಕೊಂಡೆ. ಅವರ ಕಚೇರಿಯಲ್ಲಿ ಎಲ್ಲ ರೀತಿಯ ಪ್ರಕರಣಗಳು, ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ನಡೆಸ್ತಾಯಿದ್ರು. ಎಲ್ಲ ಪ್ರಕರಣಗಳಲ್ಲೂ ಅವರು ಬಹಳ ಪ್ರಾವೀಣ್ಯತೆಯನ್ನು ಹೊಂದಿದ್ದರು. ಹಾಗಾಗಿ ನಮಗೆ ಬಹಳ ಸಂತೋಷದಿಂದ ಅವ್ರ ಜೊತೆಯಲ್ಲಿ ವಕೀಲರಾಗಿ ವೃತ್ತಿಯನ್ನು ಪ್ರಾರಂಭ ಮಾಡೋದಕ್ಕೆ ಭಾಳ ಸಂತೋಷ ಆಯಿತು. ಅವರ ಅಡಿಯಲ್ಲಿ ಅನೇಕ ವಿಚಾರಗಳನ್ನು, ನಮ್ಮ ಅನುಭವವನ್ನು, ನಮ್ಮ ಸ್ವಪ್ರಯತ್ನದಿಂದಲೂ ಸಹ ಬರುತ್ತಾ ಪ್ರಕರಣಗಳನ್ನು ನಾವು ನಡೆಸ್ತಾ ಬಂದ್ವಿ. ಸರ್, ಈಗ ತಾವು ತಮ್ಮ ಜೀವನದ 50 ವರ್ಷಗಳ ಅನುಭವವನ್ನು ಯುವ ವಕೀಲರಿಗೆ ಮತ್ತು ಕಕ್ಷಿದಾರರಿಗೆ ಯಾವ ರೀತಿ ಅದನ್ನು ತಾವು ಹೇಳಕ್ಕೆ ಕೊಡ್ತಿರ್ತಾವೆ ಈ ಒಂದು ನಿರ್ಧಾರದಲ್ಲಿ? ನೋಡಿ, ಅಡ್ವೊಕೇಟ್ ಅಂತಂದರೆ ಯಾರು ಇತರರ ನೋವನ್ನು ಪ್ರತಿಪಾದಿಸ್ತಾರೆ, ಅದನ್ನು ನೋವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವರ ನೋವನ್ನು ಪ್ರತಿನಿಧಿಸ್ತಾರೆ, ಅವರಿಗೆ ಅಡ್ವೊಕೇಟ್ ಅಂತ ಕರೀತಾರೆ. ಅಡ್ವೊಕೇಟ್ ಮೀನ್ಸ್ ಹೂ ಫೈಟ್ಸ್ ಫಾರ್ ಅದರ್ಸ್. ಆದ್ದರಿಂದ ನಮ್ಮ ಮೂಲ ಉದ್ದೇಶ ಕಕ್ಷಿದಾರರ ನೋವನ್ನು, ಅವರ ಒಂದು ಕಲಹಗಳನ್ನು, ಅದಕ್ಕೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಒಂದು ಧ್ಯೇಯ ವಕೀಲರದಾಗಿರಬೇಕು. ಸರ್, ತಮಗೆ ಇವತ್ತು ಸನ್ಮಾನ ಮಾಡ್ತಿರೋಂಥದ್ದು 50 ವರ್ಷಗಳ ಇವು ಸುದೀರ್ಘವಾದಂಥ ಸನ್ಮಾನಕ್ಕೆ ಅದನ್ನು ಯಾರಿಗೆ ಅರ್ಪಣೆ ಮಾಡ್ತಿರ್ತಾರೆ? ಒಂದು ಕಲ್ಪನೆ ಇದ್ದೇ ಇರುತ್ತೆ ಯಾರಿಗೆ ಅಂತ. ಮೊದಲನೇದಾಗಿ ನಮ್ಮ ಗುರುಗಳಾದಂತಹ ದಿವಂಗತ ಶ್ರೀ DM ರುದ್ರಯ್ಯನವರಿಗೆ, ಎರಡನೇದಾಗಿ ನಮ್ಮ ಮಾತಾಪಿತೃರಿಗೆ, ಮೂರನೇದಾಗಿ ಕಕ್ಷಿದಾರರಿಗೆ ನಾವು ಮಾಡಬೇಕಾಗುತ್ತೆ. ಓಕೆ ಸರ್, ತಾವು ತಮ್ಮ ಹೆಸರೇನು, ತಮ್ಮ ಈ ಜೀವನದ ಒಂದು ಪರಿಪೂರ್ಣತೆ ಬಗ್ಗೆ ತಾವೇನಿದ್ದೀರಿ ಸರ್? ನನ್ನ ಹೆಸರು HS ಸತ್ಯನಾರಾಯಣ ಶೆಟ್ಟಿ ಅಂತ. ನಾನು ವಕೀಲ ನೋಟ್ರಿ ಎರಡೂ ಮಾಡ್ತಾಯಿದ್ದೀನಿ. ನಾನು 1975ರಲ್ಲಿ ವಕೀಲರಾಗಿ ನೋಂದಣಿಯಾದೆ. ಅಲ್ಲಿಂದ ನನ್ನ ಗುರುಗಳಾದ ನಾನು ಮುಂಚೆ ಪ್ರಾಕ್ಟೀಸ್ ಮಾಡಿದ್ದು GT ವೀರಭದ್ರಪ್ಪ ಅಂತ ಇದ್ದರು. ಅವರೀಗ ಇಲ್ಲ, ಅವರು ಸಿವಿಲ್ ಜಡ್ಜಾಗಿ ರಿಟೈರ್ ಆಗಿ ಮತ್ತು ಶಿವಮೊಗ್ಗದಲ್ಲಿ ಕನ್ಸ್ಯೂಮರ್ ಫಾರಂ ಪ್ರೆಸಿಡೆಂಟಾಗಿ ಇದ್ದರು. ಅವ್ರ ಜೊತೆ ನಾನು ಭಾಳ ದಿವಸ ಕೆಲಸ ಮಾಡಿದೆ. ಆಮೇಲೆ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ಈ ವೃತ್ತಿಗೆ. ಮುಂಚೆ ನಾನು ವ್ಯಾಪಾರ ವೃತ್ತಿನಲ್ಲಿದ್ದೆ, ಆದರೆ ಯಾವುದೋ ಒಂದು ಗಳಿಗೆಯಲ್ಲಿ GT ವೀರಭದ್ರಪ್ಪ ನನಗೆ ಈ ಒಂದು ಪ್ರೊಫೆಷನ್ನಿಗೆ ಕರ್ಕೊಂಡು ಬಂದರು. ಅವರಿಗೆ ನಾನು ಇವತ್ತು ಕೂಡ ನಾನು ತುಂಬ ಆಭಾರಿಯಾಗಿರ್ತೀನಿ. ಆಮೇಲೆ ಈ ರೀತಿಯ ಒಂದು ವಿಶೇಷವಾದ ಸಂದರ್ಭಗಳಲ್ಲಿ ಸರ್, ತಾವು ಒಂದು ವಕೀಲ ವೃತ್ತಿಗೆ ಬಂದಾಗ ಯಾವುದಾದ್ರು ಒಂದು ಒಳ್ಳೆ ಪ್ರಕರಣಗಳಲ್ಲಿ ತಾವು ಯಶಸ್ವಿಯಾಗಿದ್ದೀರಿ, ಮಾದರಿ ಹೇಗೆ ಅದರಲ್ಲಿ ಇದೆಯಾ? ಈ ಮಾದರಿ ಅಂತ ಹೇಳಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ನಾನು ಭಾಳ ಕೇಸ್ ಡೀಲ್ ಮಾಡಿದ್ದೀನಿ. ಅದರಲ್ಲಿ 100ನಲ್ಲಿ 98% ನಾನು ಗೆದ್ದುಕೊಟ್ಟಿದ್ದೀನಿ. ಅದೇ ನಾನು ಗೆದ್ದುಕೊಟ್ಟಿದ್ದೀನಿ ಅಂತ ಅಷ್ಟು ಹೇಳ್ಬೋದು. ಆಮೇಲೆ ನನಗೆ ನನ್ನ ವಕೀಲ ವೃತ್ತಿ ನನಗೆ ಸಂತೃಪ್ತಿ ತಂದಿದೆ. ಬಟ್ ನನ್ನ ವಕೀಲ ವೃತ್ತಿ ಏನಪ್ಪ ಅಂದರೆ ಎಲ್ಲ ಚೌಚವಾಗಿದೆ. ಎಲ್ಲ ಫೀಲ್ಡ್ನಲ್ಲೂ ಸ್ವಲ್ಪ ಇದ್ದೇನೆ. ಸಿವಿಲ್ಲು ಮಾಡಿದ್ದೀನಿ, ಕ್ರಿಮಿನಲ್ಲು ಮಾಡಿದ್ದೀನಿ, ಆಮೇಲೆ ಕನ್ಸ್ಯೂಮರ್ ಫಾರಂ, ಬೇರೆ ಎಲ್ಲ ಥರದಲ್ಲೂ ನಾನು ಇದ್ದೀನಿ. ಆದರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ವಕೀಲರಿಗೆ ಒಂದು ನನ್ನ ಸಂದೇಶ ಏನಪ್ಪ ಅಂದರೆ, ಸಾಮಾನ್ಯವಾಗಿ ವಕೀಲರು ಅಂತ ಇರ್ತಾರೆ. ಆಮೇಲೆ ವಕೀಲರಲ್ಲಿ ಭಾಳ ವಿಧ ಇದ್ದಾವೆ. ಸಣ್ಣ ವಕೀಲರು, ದೊಡ್ಡ ವಕೀಲರು, ಖ್ಯಾತ ವಕೀಲರು, ಪ್ರಖ್ಯಾತ ವಕೀಲರು, ಪ್ರಚಂಡ ವಕೀಲರು ಅಂತ ಹೀಗೆ ವಕೀಲರಲ್ಲಿ ಭಾಳ ಇರ್ತದೆ. ಆದರೆ ಅದು ಅವರವರ ಹೆಸರು ಟೈಟ್ಲ್ ಯಾಕೆ ಬಂತು ಅವರಿಗೆ ಅಂದರೆ ಅವರ ಒಂದು ಬುದ್ಧಿಶಕ್ತಿ ಮೇಲೆ, ಆಮೇಲೆ ಅವ್ರು ತಗೊಳ್ಳೋ ಒಂದು ಫೀಸ್ ಮೇಲೆ ಬರ್ತದೆ. ಆಮೇಲೆ ಅವರು ಅಷ್ಟೇ ಒಂದು ಶ್ರಮ ಪಟ್ಟಿರ್ತಾರೆ. ಆ ಒಂದು ಹೆಸರು ತೊಗೋಬೇಕಾದ್ರೆ ಭಾಳ ಶ್ರಮ ಪಟ್ಟಿರ್ತಾರೆ. ನಾನು ನಮ್ಮ ವಕೀಲರಿಗೆ ಹೇಳೋದೇನೆಂದರೆ, ನೀವು ಏನೇ ಆಗಲಿ, ಯಾರೇ ನಿಮ್ಮ ಕಕ್ಷಿಗಾರ ನೀವು ಯಾವುದೇ ಕೇಸ್ ತೊಗೊಳ್ರಿ, ನೀವು ಅದ್ರ ಮೇಲೆ ಶ್ರಮ ವಹಿಸಿ
ಅದನ್ನು ಅವ್ರಿಗೆ ನ್ಯಾಯ ಕೊಡಿಸಿ, ಫೀಸಿನ ಬಗ್ಗೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ, ನೀವು ನಿಮ್ಮ ಕೆಲಸಕ್ಕೆ ಶ್ರಮ ವಹಿಸಿ ಅವ್ರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಅಷ್ಟೊಂದು ಹೇಳ್ತೀನಿ. ಒಟ್ಟಾರೆಯಾಗಿ ಇಬ್ಬರು ವಕೀಲರು 50 ವರ್ಷಗಳನ್ನು ಪೂರೈಸಿರುವಂಥದ್ದು ಇವರ ಸಾರ್ಥಕ ಜೀವನ ಮತ್ತಷ್ಟು ಯಶಸ್ವಿಯಾಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀವಿ. ಗಿರೀಶ್ ಮಲ್ಲಾಪುರ ಜೊತೆ ಮಾದೇಶ್ವರ ಟಿ ನ್ಯೂಸ್ ಚಿತ್ರದುರ್ಗ.